ರಾಜ್ಯ ರಾಜಕೀಯದಲ್ಲಿ ಬೈ ಎಲೆಕ್ಷನ್ ಕಾವು ದಿನದಿಂದ ದಿನಕ್ಕೆ ಏರ್ತಿದೆ. ಇದು ಸಾಮಾನ್ಯವಾದ ಉಪಚುನಾವಣೆ ಅಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಇದು ಪ್ರತಿಷ್ಠೆಯ ಸಮರ. ಗೆಲುವೊಂದೇ ಮಾನದಂಡ ಅಂತ ಕಣಕ್ಕಿಳಿದಿರುವ ವಿಜಯೇಂದ್ರ ಇತ್ತ ಸರ್ಕಾರದ ವಿರುದ್ಧ ಹೋರಾಟವನ್ನು ಗೆಲುವಿನ ಮತಗಳಾಗಿ ಪರಿವರ್ತಿಸಲು ಸಜ್ಜಾಗಿದ್ದಾರೆ. ದಾವಣಗೆರೆ, ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರಗಳು ಈಗ ರಾಜಕೀಯ ರಣರಂಗಗಳಾಗಿವೆ. ಬೈ ಎಲೆಕ್ಷನ್ ಹಿನ್ನೆಲೆ ಆಕ್ಟಿವ್ ಆದ ಬಿವೈ ವಿಜೇಂದ್ರ. ಬಿಎಸ್ವೈ ಮುಂದೆ ಬಿಟ್ಟು ಲಿಂಗಾಯತ ಮತ ಬ್ಯಾಂಕ್ಗೆ ಪ್ಲಾನ್. ಬೈ ಎಲೆಕ್ಷನ್ ಅನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಯಾರೇ ಅಭ್ಯರ್ಥಿಯಾದರೂ ಗೆಲ್ಲಿಸಬೇಕು ಅನ್ನೋ ಟಾರ್ಗೆಟ್ ಜೊತೆ ಮೈದಾನಕ್ಕಿಳಿದಿದ್ದಾರೆ. ಹೈಕಮಾಂಡ್ ಘೋಷಿಸುವ ಅಭ್ಯರ್ಥಿಗಳ ಹಿಂದೆ ಸಂಪೂರ್ಣ ಬೆಂಬಲ ಕೊಡಲು ಸಜ್ಜಾಗಿದ್ದಾರೆ ವಿಜೇಂದ್ರ. ಇನ್ನು ದಾವಣಗೆರೆ, ದಕ್ಷಿಣ ಹಾಗೂ ಬಾಗಲಕೋಟೆ 2 ಕ್ಷೇತ್ರಗಳಲ್ಲಿ ಪಕ್ಷ ಸಂಘಟನೆ ಬಲಪಡಿಸಲು ಬೂತ್ ಮಟ್ಟದ ಕೆಲಸ ಆರಂಭವಾಗಿದೆ. ಬೂತ್ ಮಟ್ಟದಿಂದಲೇ ಸ್ಟ್ರಾಟರ್ಜಿ ರೂಪಿಸಿ ಪ್ರತಿ ಮತದಾರನಿಗೂ ತಲುಪೋ ಪ್ಲಾನ್ ಮಾಡಲಾಗಿದೆ. ಈ ಬಾರಿ ಪ್ರಚಾರದ ಹೈಲೈಟ್ ಅಂದ್ರೆ ತಂದೆ ಯಡಿಯೂರಪ್ಪ. ಹೌದು, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರನ್ನು ಕಣಕ್ಕಿಳಿಸಲು ವಿಜೇಂದ್ರ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಲಿಂಗಾಯತ ಮತ ಬ್ಯಾಂಕ್ ಕೇಂದ್ರೀಕರಿಸಿ ಭರ್ಜರಿ ಕ್ಯಾಂಪೇನ್ ಮಾಡಲು ತಯಾರಿ ಮಾಡಿಕೊಂಡಿದ್ದರೆ, ಇದೇ ವೇಳೆ ಅತೃಪ್ತ ನಾಯಕರನ್ನ ಮನವೊಲಿಸಲು ಬ್ಯಾಕ್ ಡೋರ್ ಮೀಟಿಂಗ್ಗಳು ಜೋರಾಗಿವೆ. ಹಿಂದಿನ 3 ಬೈ ಎಲೆಕ್ಷನ್ ನಲ್ಲಿ ಸೋತಿದ್ದ ಮೈತ್ರಿಕೂಟಕ್ಕೆ ಇದು ರಿವೆಂಜ್ ಫೈಟ್. ಕನಿಷ್ಠ ಒಂದಾದ್ರೂ ಗೆದ್ದು ಅಪಕ್ಷ ನಾಯಕರಿಗೆ ಮತ್ತು ವಿರೋಧ ಪಕ್ಷಗಳಿಗೆ ಬಲವಾದ ಸಂದೇಶ ನೀಡೋ ಪ್ಲಾನ್. ಕಾಂಗ್ರೆಸ್ ಕೌಂಟರ್ ಸ್ಟ್ರಾಟರ್ಜಿ, ಯೋಜನೆಗಳ ಲಾಭದ ಮೇಲೆ ಫೋಕಸ್. ಬೈ ಎಲೆಕ್ಷನ್ ಕಾವು ವಿಜೇಂದ್ರಿಗೆ ಇದು ಪ್ರತಿಷ್ಠೆಯ ಸಮರ. ಸರ್ಕಾರದ ವಿರುದ್ಧ ಬಿಜೆಪಿ ನಡೆಸುತ್ತಿರುವ ನಿರಂತರ ಹೋರಾಟಗಳು ಈಗ ಚುನಾವಣಾ ಅಸ್ತ್ರವಾಗುತ್ತಿವೆ. ಬೆಲೆ ಏರಿಕೆ, ಭ್ರಷ್ಟಾಚಾರ ಆರೋಪ, ಆಡಳಿತ ವೈಫಲ್ಯ ಈ ಎಲ್ಲವನ್ನು ಮತಗಳಲ್ಲಿ ಪರಿವರ್ತಿಸಲು ಬಿಜೆಪಿ ಲೆಕ್ಕಾಚಾರ. ಇತ್ತ ಕಾಂಗ್ರೆಸ್ ಕೂಡ ಕೈಕಟ್ಟಿ ಕೂತಿಲ್ಲ. ಸ್ಥಳೀಯ ಸಮೀಕರಣ, ಜಾತಿ ಸಮೀಕರಣ, ಸರ್ಕಾರದ ಯೋಜನೆಗಳ ಲಾಭ ಇವೆಲ್ಲದರ ಮೇಲೆ ಫೋಕಸ್ ಮಾಡಿ ಕೌಂಟರ್ ಸ್ಟ್ರಾಟರ್ಜಿ ರೂಪಿಸಿದೆ. ಅದರ ನಡುವೆ ಜೆಡಿಎಸ್ ಪ್ರಭಾವ ಕೂಡ ಕೆಲವು ಕಡೆಗಳಲ್ಲಿ ಕಿಂಗ್ ಮೇಕರ್ ಆಗುವ ಸಾಧ್ಯತೆ ಇದೆ. ಇದು ಬಿಜೆಪಿಗೆ ಸವಾಲ ಅಥವಾ ಅವಕಾಶವಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಈ ಬೈ ಎಲೆಕ್ಷನ್ ವಿಜೇಂದ್ರಗೆ ಕೇವಲ ಗೆಲುವಿನ ಪ್ರಶ್ನೆ ಅಲ್ಲ, ಇದು ನಾಯಕತ್ವದ ಪರೀಕ್ಷೆ. ದೆಹಲಿ ಹೈಕಮಾಂಡ್ಗೆ ತಮ್ಮ ಸಾಮರ್ಥ್ಯ ತೋರಿಸೋ ದೊಡ್ಡ ವೇದಿಕೆ. ಗೆದ್ದರೆ ರಾಜ್ಯಾಧ್ಯಕ್ಷ ಸ್ಥಾನ ಇನ್ನಷ್ಟು ಬಲ, ಸೋತರೆ ಒಳಗಣ್ಣಿನ ವಿರೋಧಿಗಳಿಗೆ ಆಹಾರ. ಹೀಗಾಗಿ ಪ್ರತಿಯೊಂದು ಮತವು ಈಗ ರಾಜಕೀಯ ಭವಿಷ್ಯ ನಿರ್ಧರಿಸುವ ಅಸ್ತ್ರವಾಗಿದೆ. ದಾವಣಗೆರೆ, ದಕ್ಷಿಣ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ಗಳು ಈಗ ರಾಜ್ಯ ರಾಜಕೀಯದ ಸೆಮಿಫೈನಲ್ ಆಗಿ ಮಾರ್ಪಟ್ಟಿವೆ. ವಿಜಯೇಂದ್ರ ಸ್ಟ್ರಾಟರ್ಜಿ ಗೆಲ್ಲುತ್ತಾ ಅಥವಾ ಸರ್ಕಾರದ ಕೌಂಟರ್ ಗೇಮ್ ಸಕ್ಸಸ್ ಆಗುತ್ತಾ? ಇದಕ್ಕೆ ಉತ್ತರ ಮೇ 4ರವರೆಗೆ ಕಾದು ನೋಡಬೇಕಿದೆ. ಸದ್ಯಕ್ಕೆ ವಿಜಯೇಂದ್ರಗೆ ಈ ಉಪಚುನಾವಣೆಯು ಪ್ರತಿಷ್ಠೆಯಾಗಿದ್ದು, ಈ ಚುನಾವಣೆಯಲ್ಲಿ ತಮ್ಮ ಪಕ್ಷ ಗೆದ್ದರೆ ಬಲಿಷ್ಠರಾಗಿ ತಂದೆಯ ರೀತಿಯಲ್ಲಿ ಗಟ್ಟಿಯಾಗಿ ನಿಲ್ಲಬಹುದು. ಇಲ್ವಾದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಇನ್ನಷ್ಟು ತೊಂದರೆ ಉಂಟಾಗಬಹುದು.